ವೆಲ್ಕಮ್ ಟು ಮೈ ಚಾನಲ್. ಇವಾಗ ಇದು ಬೆಲ್ಟ್ ಕೋಟ್ದು ಸ್ಟಿಚಿಂಗ್ ಕಟಿಂಗ್ ಮಾಡೋಣ. ಇದು ಹೇಗಿದೆ ಹೇಗೇನೆ ಮಾಡಬೇಕು ಈ ಡಿಸೈನು, ಅದಕ್ಕೋಸ್ಕರ ಇದು ತಂದ್ಕೊಟ್ಟಿದ್ದಾರೆ. ಇವಾಗ ಇದನ್ನು ಮಾಮೂಲಿ ನಾವು ಡ್ರೆಸ್ಗೆಲ್ಲ ಮಾಡ್ತೀವಲ್ಲ ಫೋಲ್ಡಿಂಗು, ಆ ರೀತಿ ಡಬಲ್ ಫೋಲ್ಡ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡು ನನಗೆ ಎದೆ ಸ್ಥಳ ಬಂದ್ಬಿಟ್ಟು 18 ಇದೆ. 18 ಅಂದರೆ 9 ಬರುತ್ತಲ್ಲ, ಸಾಕಾಗುತ್ತೆ. ಉದ್ದ ನೋಡ್ಕೋಬೇಕು. ಟೋಟಲ್ ಉದ್ದ 20 ಬರುತ್ತೆ. 20 ಕೆಳಗಡೆ ಒಂದು 2 ಇಂಚು ಫೋಲ್ಡಿಂಗ್ಗೆ. ಎರಡು ಒಂದೇ ಸಮ ತಗೊಂಡ್ಬಿಡ್ತೀನಿ. ಈ ರೀತಿ ಮಾಮೂಲಿ ನಾವು ಡ್ರೆಸ್ ಎಲ್ಲ ಫೋಲ್ಡ್ ಮಾಡ್ತೀವಲ್ಲ, ಅದೇ ಫೋಲ್ಡ್ ಮಾಡಿ ಎರಡೂ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಇವಾಗ ಇದನ್ನು ನಾನು ಸ್ವಲ್ಪ ಕ್ರಾಸ್ ಇದೆ ಮಾರ್ಕ್ ಮಾಡಿ ತೆಗೆದುಬಿಡ್ತೀನಿ. ಯಾಕಂದರೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು. ಅದಕ್ಕೆ ಮತ್ತೆ ಫೋಲ್ಡಿಂಗ್ಗೆ 1.5 ಇಂಚು ಮಾರ್ಕ್ ಮಾಡಿದ್ದೀನಿ. ಎರಡು ಫೋಲ್ಡ್ ಮಾಡ್ಕೊಳ್ಳೋಕ್ಕೆ. ಉದ್ದ ಬಂದ್ಬಿಟ್ಟು 19 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 19 ಮೇಲೆ 1/2 ಇಂಚು ಸ್ಟಿಚಿಂಗ್ ಆಗಿದೆ. ಇದೇನೋ ಸ್ಲೀವ್ಸ್ಗೆ ಇದು ಬರಲ್ಲ, ಕೋಟ್ ಅಲ್ವಾ. ಇದು ಬಂದ್ಬಿಟ್ಟು ನಾನು 8 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 3 ಇಂಚು. ಇದು ಫೋಲ್ಡಿಂಗ್ ಮಾಡಿ ಇಷ್ಟು ರೆಡಿ ಬರುತ್ತೆ ನಮಗೆ. ಕೋಟ್ ಬಂದ್ಬಿಟ್ಟು 3.5 4 ಇಂಚು ಒಳಗಡೆ ಬರುತ್ತೆ. ನಾವು ಸ್ಟಿಚಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತೀವಲ್ಲ ಅದು. ಮುಂದೆ ಬಂದ್ಬಿಟ್ಟು 7 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಮುಂದೆ 7 ಇಂಚು. ಇಲ್ಲಿಂದ ಇಲ್ಲಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಇದು ಸ್ವಲ್ಪ ಈ ಥರ ಕ್ರಾಸಾಗಿ ತೆಗೆಯೋದಷ್ಟೇ. ಹಿಂದೆ ಬಂದ್ಬಿಟ್ಟು ಒಂದು 2 ಇಂಚು. ಹಿಂದೆ ಡೀಪ್ ಏನಿರಲ್ವಲ್ಲ, ಹಾಗೆ 1 ಇಂಚು 2 ಇಂಚ್ ಆದರೂ ಸಾಕು. 2 ಇಂಚ್ ಆದರೂ ಸಾಕು. ಆರ್ಮಲ್ ರೌಂಡ್ ಬಂದ್ಬಿಟ್ಟು 6 ಇಂಚು. 6 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದೆಷ್ಟಿದೆ 8, ಇದು 8ಗೆ ಮಾರ್ಕ್ ಮಾಡಿ ಎದೆ ಸುತ್ತಾಗುತ್ತೆ ಬಂದ್ಬಿಟ್ಟು 9, 96 ಬರುತ್ತೆ. ಈ 9ಕ್ಕೆ ಹೀಗೆ ಶೇಪ್ ತೆಗಿಬೇಕು, ಏನಿಲ್ಲ. ಮತ್ತು ಕೆಳಗಡೆನೂ ಅಷ್ಟೇ, ಇದು 9 ಬರುತ್ತೆ. ಎಕ್ಸ್ಟ್ರಾ ಸ್ಟಿಚಿಂಗಿಗೆ 1.5 ಇಂಚ್ ಬಿಟ್ಟಿದ್ದೀನಿ. ಇಲ್ಲಿ 1.5 ಇಂಚ್ ಬಿಟ್ಟು ತಗೋತೀನಿ. ಇಲ್ಲಿ ಬಂದ್ಬಿಟ್ಟು ಒಂದು 1/2 ಇಂಚ್ ಕಡಿಮೆ ಮಾಡಿದ್ರೆ ಸಾಕು, ಜಾಸ್ತಿ ಬೇಡ. ಒಂದು 1/2 ಇಂಚ್ ಸ್ವಲ್ಪ ಶೇಪ್ ಕೊಡೋಕ್ಕಷ್ಟೆ. ಶೇಪ್ಗೆ ಈ ಥರ ಒಂದು ಇಲ್ಲಿ ಮಧ್ಯದಲ್ಲಿ ಓಪನ್ ಬರುತ್ತೆ. ಇಲ್ಲಿ ನಮಗೆ ಮಧ್ಯೆ ಇಲ್ಲಿ ಉಕ್ಕು ಬಂದ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ಈ ಥರ ಇದೆಯಲ್ಲ ನೋಡಿ. ಇವಾಗ ಇಲ್ಲಿಂದ ಫೋಲ್ಡ್ ಮಾಡಿ ಇದು ಬಂದ್ಬಿಟ್ಟು 7.5 ಇಂಚಿಗೆ ಬರುತ್ತೆ. ಮತ್ತು ಈ ಕಡೆಯಿಂದ 6.5 ಇಂಚು. ಈ ಕಡೆಯಿಂದ ನೋಡಿ 6.5 ಇಂಚಿಗೆ ಮಾರ್ಕ್ ಮಾಡಿ ಇದನ್ನು ಜಾಯಿಂಟ್ ಮಾಡೋದು. ಇಷ್ಟೇ, ಜಾಯಿಂಟ್ ಅಲ್ಲ, ಇಲ್ಲಿ ಕಟ್ ಮಾಡೋದು. ಇಲ್ಲಿ ಕಟ್ ಮಾಡಿ ಸ್ವಲ್ಪ ಕೆಳಗಡೆಗೆ ತಗೊಳ್ಳೋಣ. ಯಾಕಂದರೆ ನಾವು ಸ್ಟಿಚಿಂಗ್ ಮಾಡ್ತೀವಿ, ದಪ್ಪ ಇದೆ ಬಟ್ಟೆ, ನಾವು ಸ್ಟಿಚಿಂಗ್ ಮಾಡಿದಾಗ ಕಟ್ಟಿಂಗ್ ಆಗುತ್ತೆ. ಅದಕ್ಕೋಸ್ಕರ ಇದು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇದು ಆಮೇಲೆ ಕಟ್ ಮಾಡ್ಕೊಡ್ತೀನಿ. ಕಟ್ ಮಾಡಿಕೊಂಡು ಪೀಸ್ ತೊಗೊಂಡು ಜಾಯಿಂಟ್ ಮಾಡೋದು ಅಷ್ಟೇ. ಇದು ಈಸಿಯಾಗಿ ಮಾಡ್ಕೋಬೋದು. ಏನು ಬರಲ್ಲ ಇನ್ನು. ಇದನ್ನು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೆ ಸ್ಲೀವ್ಸ್ ಅಟ್ಯಾಚು ಏನು ಬರಲ್ಲ. ಇದಕ್ಕೆ ನಾವು ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಷ್ಟೇ.
ಅಂದರೆ ನೀವು ಒಂದು ಸೂಜಿಲಿ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಈ ಕೆಳಗಡೆ ಪೀಸ್ಗೂ ಇರಲಿ ಅಂತ. ವೀಲರ್ ಇದೆ, ವೀಲರ್ ಮಾಡ್ಕೊಬೋದು. ವೀಲರ್ ಸಿಕ್ಕಲಿಲ್ಲ, ಅದಕ್ಕೆ ನಾನು ಇದೆಲ್ಲ ಮಾಡಿದೆ. ಇಷ್ಟೇ. ಇವಾಗ ಇದನ್ನು ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ.